ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 4ನೇ ತರಗತಿ ಕನ್ನಡ ಪಾಠ 2 ಬುದ್ಧಿವಂತ ರಾಮಕೃಷ್ಣ. ಹಿಂದಿನ ವಿಡಿಯೋದಲ್ಲಿ ನಾವು ಕನ್ನಡಮ್ಮನ ಹರಕೆ ಪದ್ಯದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಬುದ್ಧಿವಂತ ರಾಮಕೃಷ್ಣ ಪಾಠದ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ಇಲ್ಲಿ ನೀವು ಪಾಠವನ್ನು ನೋಡಬಹುದು. ಈ ಪಾಠ ಮುಗಿದಂತೆ ನಾವು ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೆಯದಾಗಿ ಇಲ್ಲಿ ಪದಗಳ ಅರ್ಥವನ್ನು ಕೊಡಲಾಗಿದೆ. ನಿಮಗೆ ತಿಳಿಯದೇ ಇರುವಂತಹ ಪದಗಳ ಅರ್ಥವನ್ನು ಇಲ್ಲಿ ಕೊಟ್ಟಿದ್ದಾರೆ. ನಂತರದಲ್ಲಿ ಟಿಪ್ಪಣಿ. ಈಗ ಇಲ್ಲಿ ಅಭ್ಯಾಸವನ್ನು ನೀವು ನೋಡಬಹುದು. ಪ್ರಶ್ನೆ ನಂಬರ್ 1, ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ಯಾರು? ಈಗ ನಾವು ಉತ್ತರವನ್ನು ನೋಡೋಣ. ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ವಿದ್ಯಾಸಾಗರನೆಂಬ ಪಂಡಿತ. ಇಲ್ಲಿ ನೀವು ಉತ್ತರವನ್ನು ಬರೆದುಕೊಳ್ಳಿ. ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ವಿದ್ಯಾಸಾಗರನೆಂಬ ಪಂಡಿತ. ಪ್ರಶ್ನೆ ನಂಬರ್ 2, ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಹಾಕಿದ ಸವಾಲು ಯಾವುದು ಎಂದು ಕೇಳುತ್ತಿದ್ದಾರೆ. ಉತ್ತರ: ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಎಂದು ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಸವಾಲು ಹಾಕಿದ. ಇಲ್ಲಿ ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಹಾಕಿದ ಸವಾಲನ್ನು ನೀವು ಬರೆಯಬೇಕಾಗಿದೆ. ಪ್ರಶ್ನೆ ನಂಬರ್ 3, ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ಯಾರು? ಉತ್ತರ: ವಿದ್ಯಾಸಾಗರನೊಂದಿಗೆ ತೆನಾಲಿ ರಾಮಕೃಷ್ಣನು ವಾದ ಮಾಡಲು ಒಪ್ಪಿಕೊಂಡನು. ಇಲ್ಲಿ ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡಂಥವರು ತೆನಾಲಿ ರಾಮಕೃಷ್ಣ. ಉತ್ತರ: ವಿದ್ಯಾಸಾಗರನೊಂದಿಗೆ ತೆನಾಲಿ ರಾಮಕೃಷ್ಣನು ವಾದ ಮಾಡಲು ಒಪ್ಪಿಕೊಂಡನು ಎಂದು ನೀವು ಬರೆಯಬೇಕು. ಪ್ರಶ್ನೆ ನಂಬರ್ 4, ತೆನಾಲಿ ರಾಮಕೃಷ್ಣನು ವಾದಕ್ಕೆ ಯಾವ ಗ್ರಂಥವನ್ನು ಆರಿಸಿಕೊಂಡನು? ಉತ್ತರ: ತೆನಾಲಿ ರಾಮಕೃಷ್ಣನು ವಾದಕ್ಕೆ ತಿಲಕಾಷ್ಟ ಮಹಿಷಬಂಧನ ಗ್ರಂಥವನ್ನು ಆರಿಸಿಕೊಂಡನು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಆ, 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಇಲ್ಲಿ 2ರಿಂದ 3 ವಾಕ್ಯಗಳಲ್ಲಿ ನೀವು ಉತ್ತರವನ್ನು ಬರೆಯಬೇಕಾಗುತ್ತದೆ. ಮೊದಲನೇ ಪ್ರಶ್ನೆ, ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಏಕೆ ಬಂದನು ಎಂದು ಕೇಳಿದ್ದಾರೆ. ಈಗ ನಾವು 2ರಿಂದ 3 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಬೇಕಾಗಿದೆ. ವಿದ್ಯಾಸಾಗರನು ಮಹಾನ್ ಪಂಡಿತ. ಇವನ ಖ್ಯಾತಿ ಎಲ್ಲೆಡೆ ಹರಡಿತ್ತು. ಸಂಸ್ಕೃತದಲ್ಲಿ ಇವನು ಮಹಾನ್ ಮೇಧಾವಿಯಾಗಿದ್ದನು. ಹಾಗಾಗಿ ಕೃಷ್ಣದೇವರಾಯನ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದನು ಎಂದು ಬರೆಯಬೇಕು. ಇಲ್ಲಿ ನಾವು 2ರಿಂದ 3 ವಾಕ್ಯದಲ್ಲಿ ಉತ್ತರವನ್ನು ಬರೆದಿದ್ದೇವೆ. ಸರಿಯಾಗಿ ನೋಡಿ ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 2, ವಿದ್ಯಾಸಾಗರನ ಮುಖ ಏಕೆ ಅರಳಿತು? ಇಲ್ಲಿ ವಿದ್ಯಾಸಾಗರನ ಜೊತೆ ವಾದ ಮಾಡಲು ಕೃಷ್ಣದೇವರಾಯನ ಆಸ್ಥಾನದ ಯಾವ ಒಬ್ಬ ಪಂಡಿತನೂ ಮುಂದೆ ಬರಲಿಲ್ಲ. ಆಗ ಸ್ವಲ್ಪ ಸಮಯದ ನಂತರ ತೆನಾಲಿ ರಾಮನು ವಾದ ಮಾಡಲು ಮುಂದೆ ಬಂದದ್ದನ್ನು ನೋಡಿ ವಿದ್ಯಾಸಾಗರನ ಮುಖ ಅರಳಿತು ಎಂದು ನೀವು ಉತ್ತರವನ್ನು ಬರೆಯಬೇಕು. ಸರಿಯಾಗಿ ಇನ್ನೊಮ್ಮೆ ನೋಡಿ ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 3, ತಿಲಕಾಷ್ಟ ಮಹಿಷಬಂಧನ ಎಂದರೇನು? ಉತ್ತರ: ತಿಲಕಾಷ್ಟ ಎಂದರೆ ಎಳ್ಳಿನ ಕಡ್ಡಿಗಳು. ಮಹಿಷಬಂಧನ ಎಂದರೆ ಎಮ್ಮೆ ಕಟ್ಟುವ ಹಗ್ಗ. ಅಂದರೆ ಒಂದಷ್ಟು ಕಟ್ಟಿಗೆಗಳನ್ನು ಒಂದು ಹಗ್ಗದಿಂದ ಕಟ್ಟಲಾಗಿದ್ದ ಕಟ್ಟು. ಇದೇ ತಿಲಕಾಷ್ಟ ಮಹಿಷಬಂಧನ ಎಂದು ಇಲ್ಲಿ ಉತ್ತರವನ್ನು ಬರೆಯಲಾಗಿದೆ.
ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು. ಇಲ್ಲಿ ಕೊಟ್ಟಿರುವಂತಹ ವಾಕ್ಯವನ್ನು ಯಾರು ಯಾರಿಗೆ ಹೇಳಿದರು ಎಂದು ನಾವು ಬರೆಯಬೇಕು. ಪ್ರಶ್ನೆ ನಂಬರ್ 1, ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ. ಯಾರು ಎಂದು ಕೇಳಿದ್ದಾರೆ. ಇಲ್ಲಿ ಯಾರು ಈ ಮಾತನ್ನು ಹೇಳಿದ್ದಾರೆ ಎಂದು ಬರೆಯಬೇಕು. ಈ ಮಾತನ್ನು ವಿದ್ಯಾಸಾಗರ ಹೇಳಿದನು. ಯಾರಿಗೆ ಎಂದು ಕೇಳಿದ್ದಾರೆ. ಆಸ್ಥಾನದ ಪಂಡಿತರಿಗೆ ಹೇಳಿದನು ಎಂದು ಬರೆದುಕೊಳ್ಳಿ. ಎರಡನೇ ಪ್ರಶ್ನೆ, ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ. ಯಾರು ಎಂದು ಕೇಳಿದ್ದಾನೆ. ಈ ಮಾತನ್ನು ವಿದ್ಯಾಸಾಗರ ಹೇಳಿದನು. ಯಾರಿಗೆ ಎಂದು ಕೇಳಿದ್ದಾರೆ. ತೆನಾಲಿ ರಾಮಕೃಷ್ಣನಿಗೆ ಹೇಳಿದನು ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 3, ಇದು ನಮ್ಮೂರಿನ ದನ ಕಾಯುವ ಹುಡುಗರಿಗೂ ಗೊತ್ತು. ಯಾರು. ಈ ಮಾತನ್ನು ತೆನಾಲಿ ರಾಮಕೃಷ್ಣ ಹೇಳಿದನು. ಯಾರಿಗೆ ಎಂದು ಕೇಳಲಾಗಿದೆ. ವಿದ್ಯಾಸಾಗರನಿಗೆ ಹೇಳಿದನು ಎಂದು ಬರೆದುಕೊಳ್ಳಿ. ಇದು ತೆನಾಲಿ ರಾಮಕೃಷ್ಣ ವಿದ್ಯಾಸಾಗರನಿಗೆ ಹೇಳಿದಂತಹ ಮಾತಾಗಿದೆ. ಪ್ರಶ್ನೆ ನಂಬರ್ 4, ಮಹಾಪ್ರಭು ಏಕೋ ನನ್ನ ದೇಹಾರೋಗ್ಯ ಸರಿಯಿಲ್ಲ. ಯಾರು ಎಂದು ಕೇಳಿದ್ದಾರೆ. ಈ ಮಾತನ್ನು ವಿದ್ಯಾಸಾಗರ ಹೇಳಿದನು. ಯಾರಿಗೆ. ಕೃಷ್ಣದೇವರಾಯನಿಗೆ ಹೇಳಿದನು ಎಂದು ಬರೆದುಕೊಳ್ಳಿ. ಈ ಮಾತು ವಿದ್ಯಾಸಾಗರ ಕೃಷ್ಣದೇವರಾಯನಿಗೆ ಹೇಳಿದ ಮಾತಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಭಾಷಾ ಚಟುವಟಿಕೆ ಎಂದು ಕೊಟ್ಟಿದ್ದಾರೆ. ಮಾದರಿಯಂತೆ ಕೂಡಿಸಿ ರಚಿಸಿ ಬರೆಯಿರಿ. ಮಾದರಿಯನ್ನು ನೋಡಿ. ಎಮ್ಮೆ ಪ್ಲಸ್ಗಳು ಎಮ್ಮೆಗಳು ಎಂದು ಮಾದರಿಯನ್ನು ಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ನಾವು ಮುಂದೆ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯೋಣ. 1, ಕಟ್ಟಿಗೆ ಪ್ಲಸ್ಗಳು ಎಂದು ಕೊಟ್ಟಿದ್ದಾರೆ. ಮಾದರಿಯಂತೆ ನಾವು ಬರೆದಾಗ ಕಟ್ಟಿಗೆಗಳು ಎಂದು ಬರೆಯಬೇಕು. ಪ್ರಶ್ನೆ ನಂಬರ್ 2ರಲ್ಲಿ ಮುಖ ಪ್ಲಸ್ಗಳು ಎಂದು ಕೊಟ್ಟಿದ್ದಾರೆ. ಮುಖ ಪ್ಲಸ್ಗಳು ಮುಖಗಳು ಎಂದು ನೀವು ಬರೆದುಕೊಳ್ಳಿ. ಮೂರನೇ ಪ್ರಶ್ನೆ, ಗ್ರಂಥ ಪ್ಲಸ್ಗಳು ಗ್ರಂಥಗಳು. 4ನೇ ಪ್ರಶ್ನೆ, ಕಣ್ಣು ಪ್ಲಸ್ಗಳು ಕಣ್ಣುಗಳು ಎಂದು ಬರೆಯಿರಿ. ಆ ಪ್ರಶ್ನೆ, ಈ ಕೆಳಗಿನ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ. ಮೊದಲನೇ ಪ್ರಶ್ನೆ, ನಾವು ಶಾಲೆಗೆ ಹೋಗುತ್ತೇನೆ ಎಂದು ಆಗಿದೆ. ಇಲ್ಲಿ ಮೊದಲು ಬಹುವಚನದಲ್ಲಿ ಕೊಟ್ಟು ನಂತರದಲ್ಲಿ ಏಕವಚನದಲ್ಲಿ ವಾಕ್ಯವನ್ನು ಪೂರ್ಣಗೊಳಿಸಿದ್ದಾರೆ. ಸರಿಯಾಗಿ ನಾವು ಬರೆಯೋಣ. ಉತ್ತರ, ನಾವು ಶಾಲೆಗೆ ಹೋಗುತ್ತೇವೆ. ಎರಡನೇ ಪ್ರಶ್ನೆ, ಶೀಲಾ ಕಥೆ ಬರೆಯುತ್ತಾನೆ ಆಗಿದೆ. ಇಲ್ಲಿ ಸ್ತ್ರೀಲಿಂಗವನ್ನು ಪುಲ್ಲಿಂಗದಲ್ಲಿ ಕೊನೆಗೊಳಿಸಿದ್ದಾರೆ. ಸ್ತ್ರೀಲಿಂಗದಲ್ಲೇ ನಾವು ಕೊನೆಗೊಳಿಸೋಣ. ಉತ್ತರ, ಶೀಲಾ ಕಥೆ ಬರೆಯುತ್ತಾಳೆ ಎಂದು ಬರೆಯಬೇಕು. ಪ್ರಶ್ನೆ ನಂಬರ್ 3, ಇಂದು ಮಳೆ ಬರುವ ಸಾಧ್ಯತೆ ಇವೆ ಎಂದು ಕೊಡಲಾಗಿದೆ. ಇಲ್ಲಿ ಇಂದು ಮಳೆ ಬರುವ ಸಾಧ್ಯತೆ ಇದೆ ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 4ರಲ್ಲಿ ನಮ್ಮ ತರಗತಿಯಲ್ಲಿ ಹುಡುಗ ಇದ್ದಾರೆ ಎಂದು ಬರೆದಿದ್ದಾರೆ. ಹುಡುಗ ಎನ್ನುವುದು ಏಕವಚನ, ಇದ್ದಾರೆ ಎನ್ನುವುದು ಬಹುವಚನವಾಗಿದೆ. ಎರಡನ್ನು ನಾವು ಬಹುವಚನದಲ್ಲಿ ಬರೆಯೋಣ. ನಮ್ಮ ತರಗತಿಯಲ್ಲಿ ಹುಡುಗರು ಇದ್ದಾರೆ. ಮುಂದಿನ ಪ್ರಶ್ನೆ. ಪ್ರಶ್ನೆ ನಂಬರ್ 5, ಕಾಡಿನಲ್ಲಿ ಮರಗಳು ಇದೆ ಎಂದು ಕೊಡಲಾಗಿದೆ. ಮರಗಳು ಎಂದು ಇರುವಲ್ಲಿ ನಾವು ಬಹುವಚನ ಬರೆದಾಗ ಇವೆ ಎಂದು ಬರೆಯಬೇಕು. ಉತ್ತರ ಬರೆದುಕೊಳ್ಳಿ. ಕಾಡಿನಲ್ಲಿ ಮರಗಳು ಇವೆ. ಈಗ ನಾವು ಬಳಕೆ ಚಟುವಟಿಕೆಯನ್ನು ನೋಡೋಣ.
ಕವನ ಓದಿ ಇದಕ್ಕೊಂದು ಹೆಸರು ಸೂಚಿಸಿ ಎಂದು ಕೊಟ್ಟಿದ್ದಾರೆ. ಕವನವನ್ನು ಓದೋಣ. ಕೋತಿಯೊಂದು ಬಂದಿತು, ಮಡಕೆಯನ್ನು ತಂದಿತು, ಅಂಗಡಿಗೆ ಹೋಯಿತು, ಬೇಳೆ ಬೆಲ್ಲ ತಂದಿತು, ಒಲೆಯ ಮೇಲೆ ಇಟ್ಟಿತು, ಪಾಯಸವನ್ನು ಮಾಡಿತು, ಸೌಟು ಇಲ್ಲದಾಯಿತು, ಬಾಲ ಹಾಕಿ ತಿರುವಿತು, ಬಾಲ ಸುಟ್ಟು ಹೋಯಿತು, ತಾನು ಅಳುತ್ತಾ ಕುಳಿತಿತು ಎಂದು ಕೊಟ್ಟಿದ್ದಾರೆ. ಇಲ್ಲಿ ನಾವು ಈ ಕವನಕ್ಕೆ ಹೆಸರನ್ನಾಗಿ ದಡ್ಡ ಕೋತಿ ಎಂದು ಬರೆದಿದ್ದೇವೆ. ನೀವು ಬೇರೆ ಹೆಸರನ್ನು ಕೂಡ ಇಲ್ಲಿ ಸೂಚಿಸಬಹುದಾಗಿದೆ. ಸಂಭಾಷಣೆ ಓದಿ ಇದನ್ನು ಕಥೆಯ ರೂಪದಲ್ಲಿ ಬರೆಯಿರಿ ಎಂದು ಹೇಳಿದ್ದಾರೆ. ಮೊದಲು ಸಂಭಾಷಣೆಯನ್ನು ಓದೋಣ. ಮಂತ್ರಿ: ಸೈನಿಕರೇ, ಸೆರೆಮನೆಯಲ್ಲಿರುವ ಖೈದಿಗಳನ್ನು ನೋಡಲು ಬಂದಿದ್ದೇನೆ. ಸೈನಿಕ: ಅಪ್ಪಣೆ ಪ್ರಭು, ಇತ್ತ ಬನ್ನಿ, ಪ್ರತಿಯೊಬ್ಬರನ್ನು ತೋರಿಸುತ್ತೇನೆ. ಮಂತ್ರಿ: ಈ ಯುವಕ ಯಾರು? ಸೈನಿಕ: ನಿನ್ನೆ ತಾನೇ ಬಂದ ಅಪರಾಧಿ ಪ್ರಭುಗಳೇ. ಮಂತ್ರಿ: ಅಯ್ಯ, ನೀನು ಮಾಡಿದ ಅಪರಾಧ ಏನು? ಯುವಕ: ಸ್ವಾಮಿ, ನಾನು ಬೀದಿಯಲ್ಲಿ ಬರುವಾಗ ನೆಲದ ಮೇಲೆ ಬಿದ್ದಿದ್ದ ಹಗ್ಗದ ತುಂಡನ್ನು ಕಂಡೆ. ಯಾರಿಗೂ ಅದು ಬೇಕಿಲ್ಲವೆಂದು ತಿಳಿದು ಕೈಗೆತ್ತಿಕೊಂಡು ಮನೆಗೆ ನಡೆದೆ. ಮಂತ್ರಿ: ಏನಯ್ಯ, ಹಗ್ಗದ ತುಂಡನ್ನು ತೆಗೆದುಕೊಂಡಿದ್ದಕ್ಕೆ ಇಂತಹ ಶಿಕ್ಷೆಯೇ? ಸೈನಿಕ: ಸ್ವಾಮಿ, ಹಗ್ಗದ ತುದಿಯಲ್ಲಿ ಏನಿತ್ತೆಂದು ಅವನನ್ನೇ ಕೇಳಿ. ಯುವಕ: ನನ್ನ ಗ್ರಹಚಾರ ಸ್ವಾಮಿ, ಹಗ್ಗದ ತುದಿಯಲ್ಲಿ ಹಸುವನ್ನು ಕಟ್ಟಿತ್ತು. ಇಲ್ಲಿ ನಾವು ಈಗ ಸಂಭಾಷಣೆಯನ್ನು ಓದಿದ್ದೇವೆ. ಈಗ ಇದನ್ನೇ ನಾವು ಕಥೆಯ ರೂಪದಲ್ಲಿ ಬರೆಯೋಣ. ಕತೆ ಬರೆಯಿರಿ. ಒಂದು ದಿನ ರಾಜ್ಯದ ಮಂತ್ರಿಯು ಸೆರೆಮನೆಯಲ್ಲಿರುವ ಕೈದಿಗಳನ್ನು ನೋಡಲು ಬರುತ್ತಾನೆ. ಸೈನಿಕ: ಅಪ್ಪಣೆ ಪ್ರಭು, ಇತ್ತ ಬನ್ನಿ, ಪ್ರತಿಯೊಬ್ಬರನ್ನು ತೋರಿಸುತ್ತೇನೆ ಎನ್ನುತ್ತಾನೆ. ಮಂತ್ರಿಯು ಸೈನಿಕನಿಗೆ ಈ ಯುವಕ ಯಾರು ಎಂದು ಕೇಳುತ್ತಾನೆ. ಅದಕ್ಕೆ ಸೈನಿಕ ನಿನ್ನೆ ತಾನೇ ಬಂದ ಅಪರಾಧಿ ಪ್ರಭುಗಳೇ ಎನ್ನುತ್ತಾನೆ. ಆಗ ಮಂತ್ರಿ: ಅಯ್ಯೋ, ನೀನು ಮಾಡಿದ ಅಪರಾಧ ಏನು ಎಂದು ಯುವಕನಿಗೆ ಕೇಳಿದನು. ಸ್ವಾಮಿ, ನಾನು ಬೀದಿಯಲ್ಲಿ ಬರುವಾಗ ನೆಲದ ಮೇಲೆ ಬಿದ್ದಿದ್ದ ಹಗ್ಗದ ತುಂಡನ್ನು ಕಂಡೆ. ಯಾರಿಗೂ ಅದು ಬೇಕಿಲ್ಲವೆಂದು ತಿಳಿದು ಕೈಗೆತ್ತಿಕೊಂಡು ಮನೆಗೆ ಹೋದೆ ಎಂದು ಯುವಕ ಹೇಳುತ್ತಾನೆ. ಆಗ ಮಂತ್ರಿ: ಏನಯ್ಯ, ಹಗ್ಗದ ತುಂಡನ್ನು ತೆಗೆದುಕೊಂಡಿದ್ದಕ್ಕೆ ಇಂತಹ ಶಿಕ್ಷೆಯೇ ಎಂದು ಪ್ರಶ್ನಿಸಿದ. ಆಗ ಸೈನಿಕ ಮಂತ್ರಿಗೆ: ಸ್ವಾಮಿ, ಹಗ್ಗದ ತುದಿಯಲ್ಲಿ ಏನಿತ್ತೆಂದು ಅವನನ್ನೇ ಕೇಳಿ ಎನ್ನುತ್ತಾನೆ. ಆಗ ಯುವಕ: ನನ್ನ ಗ್ರಹಚಾರ ಸ್ವಾಮಿ, ಹಗ್ಗದ ತುದಿಯಲ್ಲಿ ಹಸುವನ್ನು ಕಟ್ಟಿತ್ತೆಂದು ಉತ್ತರಿಸುವನು. ಇಲ್ಲಿ ನಾವು ಈ ರೀತಿಯಾಗಿ ಉತ್ತರವನ್ನು ಬರೆದಿದ್ದೇವೆ. ಸರಿಯಾಗಿ ಇನ್ನೊಮ್ಮೆ ನೋಡಿ ಬರೆದುಕೊಳ್ಳಿ. ಈ ವಿಡಿಯೋದಲ್ಲಿ ನಾವು ಬುದ್ಧಿವಂತ ರಾಮಕೃಷ್ಣ ಪಾಠದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ವೀರಮಾತೆ ಜೀಜಾಬಾಯಿ ಪಾಠದ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಉತ್ತರಿಸೋಣ.
4ನೇ ತರಗತಿ ಕನ್ನಡ ಭಾಗ 1ರ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ 4ನೇ ತರಗತಿ ಕನ್ನಡ ಭಾಗ 1 ಅಭ್ಯಾಸದ ಪ್ರಶ್ನೋತ್ತರಗಳು ಈ ಪ್ಲೇಲಿಸ್ಟನ್ನು ಗಮನಿಸಿ.